ಯಶಸ್ವಿ ಟಿವಿ ನ್ಯೂಸ್ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಚರ್ಚೆ ಅಂದ್ರೆ ಏನು ಜವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಏನು ಒಂದು ನರಿಬೋಳ್ ಹಾಗೂ ಜಾಮನೂರ್ ಏನು ಮಧ್ಯೆ ಏನು ಒಂದು ಭೀಮಾ ನದಿಗೆ ಏನು ಅಡ್ಡಲಾಗಿ ಕಟ್ಟಿರತಕ್ಕಂಥ ಒಂದು ಸೇತುವೆ ಕುರಿತು ಒಂದು ಚರ್ಚೆ ನಡೀತಾ ಇದೆ. ಈ ಒಂದು ಚರ್ಚೆಗೆ ಪ್ರಮುಖವಾಗಿ ಏನು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಅದೇ ಗ್ರಾಮದ ದವರಾದಂತ ಒಂದು MS ಪಾಟೀಲ್ ನರಿಬೋಳ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ. ಸರ್, ಈಗ ಸುಮಾರು 8-9 ವರ್ಷ ಆಯ್ತು ಇವಾಗ ಏನು ಜಾಮನೂರ್ ಹಾಗೂ ನರಿಬೋಳ್ ಸೇತುವೆ ಏನು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಸೇತುವೆ. ಈ ಸೇತುವೆ ಮೊನ್ನೆ ಒಂದು ಭೀಮಾ ನದಿ ಪ್ರವಾಹದಲ್ಲಿ ಅದರ ಎಲ್ಲ ಒಂದು ಏನು ಸ್ಲ್ಯಾಬ್ಗಳು ಬಿದ್ದೋಗಿದೆ. ಅದಲ್ಲದೆ ಇದ್ರ ಬಗ್ಗೆ ಏನು ಬಹಳಷ್ಟು ಇದು ಕಳಪೆ ಕಾಮಗಾರಿಯಾಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಸೇತುವೆ ಪ್ರಾರಂಭಗೊಂಡಿದ್ದು ಯಾವಾಗ ಮತ್ತೆ ಇನ್ನೂವರೆಗೆ ಈ ಒಂದು ಸೇತುವೆ ಕಂಪ್ಲೀಟ್ ಆಗೋದಕ್ಕೆ ಕಾರಣ ಏನು? ಇವತ್ತು ದಿವಸ ಮೊದಲನೇದಾಗಿ ಸಮಸ್ತ ನರಿಬೋಳ್ ಮತ್ತು ಚಾಮನೂರ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಈ ಒಂದು ಯಶಸ್ವಿ ಟಿವಿ ಚಾನೆಲ್ಗೂ ಮತ್ತು ಸಮಸ್ತ ಸಿಬ್ಬಂದಿಗೂ ಅಭಿನಂದನೆ ಹೇಳ್ತೇನೆ. ಯಾಕಂತಂದ್ರೆ ಇವತ್ತು ದಿವಸ ಸುಮಾರು 7 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿರತಕ್ಕಂಥ ಒಂದು ಸೇತುವೆ ಕುರಿತು ವಿಶೇಷ ಸುದ್ದಿ ಮಾಡಿ ಜನರ ಪರ ಕಾಳಜಿ ಅದಕ್ಕಾಗಿ ತಮ್ಮ ವಿಷಯಕ್ಕೆ ಬರೋದಾದರೆ ಸುಮಾರು 2018ರಲ್ಲಿ 2 ಗ್ರಾಮಗಳ ನಡುವೆ ಸೇತುವೆ ನಿರ್ಮಾಣ ಆದರೆ ಬಹಳ ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ 2018ರಲ್ಲಿ ಅಡಿಗಲ್ಲು ಹಾಕೋಕ್ಕೆ ಮುಂಚೆ ಸೇತುವೆಗೆ ಯಾವ ರೀತಿ ಚಾಲನೆ ಸಿಕ್ಕಿತ್ತು ಅಂದರೆ ಬಹುಶಃ ಅಡಿಗಲ್ಲು ಹಾಕಿನ ಮುಂಚೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಅವಾಗ 371 ಕಲಂದು ಭಾಳ ಭರ್ಜರಿ ಹೋರಾಟ. ಆ ಸಂದರ್ಭದಲ್ಲಿ ಈ 370 ಅನ್ನೋ ಸಲುವಾಗಿ ನಿಯೋಗ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸಮಿತಿಯಲ್ಲಿ ಎಲ್ಲರೂ ಕೂಡಿ ಅವಾಗ ನೀರು ನವತರಣ ಸಂಘ ಅಂತೇಳಿ ನರಿಬೋಳ್ ಗ್ರಾಮದ್ದು ಅದರ ಅಧ್ಯಕ್ಷರು ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋದರಾಗಿರ್ತಕ್ಕಂಥ ದೊಡ್ಡಪ್ಪಗೌಡರ ಸೋದರ ಬಸವರಾಜ್ ಪಾಟೀಲ್ ನರಿಬೋಳ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಅಧ್ಯಕ್ಷರು, ನಾನು ಕಾರ್ಯದರ್ಶಿಯಾಗಿದ್ದೆ. ಆ ಒಂದು ಲೆಟರ್ ಪ್ಯಾಡ್ ಮೇಲೆ ನರಿಬೋಳ್ ಮತ್ತು ಚಾಮನೂರು ಬ್ರಿಡ್ಜ್ ಆಗ್ಬೇಕಂತೇಳಿ ಫಸ್ಟ್ ಮನವಿ ಪತ್ರವನ್ನು BS ಯಡಿಯೂರಪ್ಪನವ್ರು ಕೊಟ್ವಿ. ಅದು ಕೊಟ್ಟಾಗ ಈ ಒಂದು ಸೇತುವೆ ಕುರಿತು ಜಿಲ್ಲೆಯಾದ್ಯಂತ ತಾಲೂಕಿನ ಚರ್ಚೆ ಪ್ರಾರಂಭವಾಗಿ ಯಾವಾಗ ಜಗದೀಶ್ ಶೆಟ್ಟರ್ ಅವರು ಸರ್ಕಾರ ಇನ್ನೇನು ಚುನಾವಣೆ ಘೋಷಣೆ ಆಗ್ತಾ ಅನ್ನೋ ಸಂದರ್ಭದಲ್ಲಿ ಈ ಚಾಮನೂರು ಮತ್ತು ನರಿಬೋಳ್ ನಡುವೆ ಸೇತುವೆಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ರು. ಆ ಚುನಾವಣೆ ಘೋಷಣೆ ಆಯಿತು. ಚುನಾವಣೆ ಘೋಷಣೆಯಾದ ನಂತರ ಮುಂದೆ ಬಂದಂತಹ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸುಮಾರು 68 ಕೋಟಿ ರೂಪಾಯಿ ವೆಚ್ಚ ಇದಕ್ಕೆ ಬಜೆಟನ್ನು ಇಟ್ಟು 2018ರಲ್ಲಿ ಅಡಿಗಲ್ಲನ್ನು ಹಾಕಿ ಕೆಲಸ ಪ್ರಾರಂಭ ಮಾಡಿದರು. ಕೆಲಸ ಪ್ರಾರಂಭ ಮಾಡಿದಾಗ ಏನು KMU ಕಂಪ್ನಿ, ಹೈದರಾಬಾದ್ ಮೂಲದ KMU ಕಂಪ್ನಿಯವರು ಸುಮಾರು 68 ಕೋಟಿ ವೆಚ್ಚದ ಕಾಮಗಾರಿಗೆ 3 ವರ್ಷದಲ್ಲಿ ಕೆಲಸ ಸಂಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅನ್ನತಕ್ಕಂಥ ವಾಗ್ದಾನವನ್ನು ಕೊಟ್ಟ ಪರಿಣಾಮ 2 ಊರಿನ ಗ್ರಾಮಸ್ಥರು ಭಾಳ ಖುಷಿಯಿಂದಿದ್ರು. ಯಾಕಂದ್ರೆ 3 ವರ್ಷನಾಗ ಕೆಲಸ ಮುಗಿತದ. ನಾವು ನರಿಬೋಳಿಂದ ವಾಡಿಗೆ ಹೋಗ್ಬೇಕಾದ್ರೆ ಹಿಂಗೆ ಜೇವರಿಗೆ ಬಂದು ಗುಲ್ಬರ್ಗ್ ಬಂದು ಹೋಗ್ಬೋದು, ಇಲ್ಲ ನಡ್ಬರ್ಗ್ ಶಾಬಾದ್ ಮೇಲಿಂದ ಹೋಗ್ಬೋದು. ಅದರಿಂದ 100 ಕಿಲೋಮೀಟರ್ ಹೆಚ್ಚಾಗ್ತದೆ. ಅದರಿಂದ ಸಮಯನೂ ಹಾಳು ಮತ್ತು ದುಡ್ಡು ವೇಸ್ಟ್. ಹಾಗಾಗಿ ನಾವು ಬ್ರಿಡ್ಜ್ ದಾಟಿದ್ರೆ ವಾಡಿ ನಮಗೆ ಬರೀ 8 ಕಿಲೋಮೀಟ್ರು, ಅದರ ಜೊತೆ ಶಾಬಾದ್ 8 ಕಿಲೋಮೀಟ್ರು, ಅದರ ಜೊತೆಗೆ ಪ್ರಸಿದ್ಧ ದೇವಸ್ಥಾನಗಳಾದ ಪುಣ್ಯಕ್ಷೇತ್ರಗಳಾದ ಅಲ್ಕಟ್ಟಿ ವೀರಭದ್ರೇಶ್ವರ, ದಂಡಗೊಂಡ ಬಸವಣ್ಣ, ಸೊನ್ನತೆ ಚಂದ್ರಲಾಂಬ ಸೇರಿದಂತೆ ವಿವಿಧ ಧಾರ್ಮಿಕ ಕ್ಷೇತ್ರಗಳು ಕೂಡ ಬಹಳ ಅನುಕೂಲ ಆಗ್ತವೆ. ಹಿಂಗಾಗಿ ಆ ಸುತ್ತಮುತ್ತ ಒಂದೇ ಊರಲ್ಲ, ನರಿಬೋಳಿ ಒಂದೇ ಅಲ್ಲ, ನರಿಬೋಳ್, ಚಾಮನೂರು, ಮದರಿ, ಯನಗುಂಟಿ, ಬಿರಾಳ್, ಮಲ್ಲಾಕೆ, ಹಿಂಗೆ ಶಿರವಾಳ, ಶಾಪುರ್ ತಕ್ಕನೂ ನಮಗೆ ಶಾಪುರ್ನಿಂದ ನರಿಬೋಳಿಗೆ ಬಂದ್ರೆ ಬ್ರಿಡ್ಜ್ ಮುಟ್ಲಕ್ಕೆ 36 ಕಿಲೋಮೀಟರ್ ಅವ್ರಿಗೆ. ಹಿಂಗಾಗಿ ಭಾಳ ಅನುಕೂಲ ಇತ್ತು. ಇದು ಕೆಲಸ ಆಗ್ತಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾಗ 70% ಕೆಲಸವನ್ನು ಕೇವಲ 1.5-2 ವರ್ಷದಲ್ಲಿ ಮುಗಿಸಿದ್ರು. ಯಾವಾಗ ಕೆಲಸ ಇತ್ತು, ಬಹುಶಃ ಅವಾಗ ಅಧಿಕಾರಿಗಳು ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕೆಲಸ ಮಾಡಿದಾಗ ಅವ್ರದ್ದು ಬಿಲ್ ಮಾಡೋ ಹೊತ್ತಿಗೆ ಸ್ವಲ್ಪ ಅವ್ರದ್ದು ಬಿಲ್ ತಮ್ಮಲ್ಲಿ ಇಟ್ಟುಕೊಂಡು ಅವ್ರಿಗೆ ಕೊಟ್ಟಿದ್ರಂದ್ರೆ ಆ ಬಿಲ್ಲಿನ ಸಲುವಾಗಿ ಅವ್ರು ಕೆಲಸ ಮಾಡ್ತಿದ್ರು. ಆದ್ರೆ ಯಾವಾಗ ಅಧಿಕಾರಿಗಳು ತಮ್ಮ ಪರ್ಸೆಂಟೇಜ್ ಆಸೆಗೆ ಅವ್ರಿಗೆ ಎಲ್ಲವನ್ನ ಬಿಲ್ಲು ಇವ್ರು ಕರೆದು ಕೊಟ್ರಲ್ಲ, ಅವಾಗ ಅವ್ರಂದ್ರು ಪೂರ 30%, 70% ಕೆಲಸ ಮುಗ್ದದ, ಇನ್ನೇನು ಉಳಿದದ್ದು ಸ್ವಲ್ಪ ಉಳಿದ, ನಮ್ದು ಬಿಲ್ ಆಗ್ಯದ ಅಂತ ಹೇಳ್ಕೇಸಿಂದ ಅವ್ರು ಒಂದೇ ದಿವಸ 8 ಕೋಟಿ ಬಿಲ್ ಎತ್ತಿದ್ರು. ಅವತ್ತೇ ಆ ಶೆಡ್ಡನ್ನು ಕಿತ್ಕೊಂಡು ಹೋದ್ರು. ಆದ್ರೆ ಆ ಶೆಡ್ ಕಿತ್ತುಕೊಂಡು ಹೋಗ್ಬೇಕಾದ್ರೂ ಕೂಡ ಅಧಿಕಾರಿಗಳು ಹೋಗಿ ತಡೆ ಇಡಲಿಲ್ಲ. ಅವರಿಗೆ ನೀವು ಶೆಡ್ ಯಾಕೆ ಕಿತ್ತಾ ಇದ್ದೀರಿ, ಕೆಲಸ ಪೆಂಡಿಂಗ್ ಬೂತ್ ಅಂತಕ್ಕಂಥ ತಡೆ ಇಡಲಿಲ್ಲ. ಅದ್ರ ಜೊತೆಗೆ
ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲೇ ಪ್ರಭಾವಿ ರಾಜಕಾರಣಿಗಳು ಯಾರಾದ್ರೂ ಇದ್ರೆ ನರಿಬೋಳಕ್ಕೆ ಸಂಬಂಧಪಟ್ಟಂತ ಜೇವರ್ಗಿ ಶಾಸಕರು KKIDB ಅಧ್ಯಕ್ಷರು. ಸುಮಾರು ಬಹುಶಃ ಕರ್ನಾಟಕದ ಯಾವ MLAಗೂ ಅಷ್ಟು ಬಜೆಟ್ ಬರಲಿಲ್ಲ. KKIDB ಫಂಡ್ ಪ್ರತಿ ವರ್ಷನೂ ಕೋಟ್ಯಾನುಗಟ್ಟಲೆ ಬರ್ತದ. ಅದ್ರ ಜೊತೆಗೆ ಕಲಬುರಗಿ ಉಸ್ತುವಾರಿ ಸಚಿವರು ಪ್ರಭಾವಿ ಸರ್ಕಾರದಲ್ಲಿ ಪ್ರಭಾವಿ ಇದ್ದವರು. ಇದು ಸಂಬಂಧಪಟ್ಟದ್ದು ನರಿಬೋಳ ಅಜಯ್ ಸಿಂಗರಿಗೆ ಸಂಬಂಧಪಡುತ್ತ ಚಾಮನೂರು ಚಿತ್ತಾಪುರದ ಕ್ಷೇತ್ರ ಅಂದ್ರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಜಿ ಅವರ ಮತಕ್ಷೇತ್ರ. ಇವ್ರು ಇಬ್ರು ಮನಸ್ಸು ಮಾಡಿದ್ರೆ ಆ ಬ್ರಿಡ್ಜ್ 3 ದಿವಸದಾಗ ಮುಗಿಸೋದು ಭಾಳಪ್ಪ ಏನ್ರಿ ಇದಾದಂದ್ರೆ 1 ತಿಂಗಳದಾಗ ಅದು ಬಜೆಟ್ ತಂದು ಕೆಲಸ ಕಾಮಗಾರಿ ಪೂರ್ಣಗೊಳಿಸುವಂತ ತಾಕತ್ತು ಇವ್ರ ಬಲ್ಲಿ ಅದ. ಆದರೂ ಕೂಡ ಮತ್ತೆ ಇದು ಮಾಡಿದ್ದೆ ಆದ್ರೆ 100 ಹಳ್ಳಿ ಜನರಿಗೆ ಅನುಕೂಲ ಆಗ್ತದೆ. ಆದ್ರೆ ಇದ್ರ ಬಗ್ಗೆ 7 ವರ್ಷದಿಂದನೂ ಕೂಡ ಇವರು ಯಾಕೆ ಸುಮ್ ಕುಂತಾರಂತದ್ದು ಗೊತ್ತಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಆ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಬಹಳ ಬೇಜಾರಿದೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಆ ಬ್ರಿಡ್ಜ್ ಏನಾದರೂ ಪ್ರಾರಂಭ ಮಾಡಬೇಕು ಅಂತೇಳಿ 7 ವರ್ಷ ಪೆಂಡಿಂಗ್ ಬಿದ್ದಂತೇಳಿ ಚಳಿಗಾಲದ ಸಂದರ್ಭದಲ್ಲಿ ನಾವು ಮತ್ತು 2 ಊರಿನ ಗ್ರಾಮಸ್ಥರು 10 ದಿವಸ ಅದು ನದಿ ದಂಡೆಯಲ್ಲೇ ಮಲ್ಲಿಗೆ ಹೋರಾಟ ಮಾಡಿದ ಪರಿಣಾಮ ಎಚ್ಚೆತ್ತ ಜಿಲ್ಲಾಡಳಿತ ಮತ್ತು KKIDB ಅಧ್ಯಕ್ಷರು ಏನು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬ್ರ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಬಳಿ ಒಂದು ನಮ್ಮ ನಿಯೋಗವನ್ನು ಕರ್ಕೊಂಡೋಗಿ 16 ಕೋಟಿ ರೂಪಾಯಿ ಬಜೆಟ್ ಇನ್ನೂ ಇದೆ, ಇನ್ನೂ 14 ಕೋಟಿ ಹೆಚ್ಚುವರಿಯಾಗಿ ಬಜೆಟ್ ಬೇಕು, ತಾವು ಕೊಟ್ಟರೆ ಅದು ಕೆಲಸ ಪ್ರಾರಂಭ ಮಾಡಬೇಕು ಜನರಿಗೆ ಅವಶ್ಯಕತೆ ಆದಂದಾಗ ಅವರು ಕೂಡ 1 ತಿಂಗಳಲ್ಲಿ ಹಣ ಬಿಡುಗಡೆ ಮಾಡ್ತೇನೆ ಅನ್ನುವಂಥ ಆಶ್ವಾಸನೆ ನೀಡಿದರು. ಅವಾಗ ಮತ್ತೆ ಭರವಸೆ ಮೂಡಿತ್ತು. ಆದರೆ ಯಾವಾಗ ಒಂದು ಮಳೆ ಬಂತು ಮೊನ್ನೆ ಪ್ರವಾಹದಾಗ ಹೆಂಗೆ ಬಿದ್ದಾವು ಸ್ಲ್ಯಾಬ್ಗಳು ಅಂತಂದ್ರೆ ಇಟ್ಟಂಗಿನೂ ಬೀಳ್ತಾವಿಲ್ಲ ಆ ಟೈಪ್ ಬಿದ್ದಾವ. ಅಂದ್ರೆ 100 ಕ್ವಿಂಟಲ್ ಇದ್ದ ಸ್ಲ್ಯಾಬ್ಗಳು ಇಟ್ಟಂಗಿ ಬಿದ್ದಾವ ಅಂತಂದ್ರೆ ಇದು ಸಂಪೂರ್ಣ ಕಳಪೆ ಕಾಮಗಾರಿ ಅದ. ಇದರ ಬಗ್ಗೆ ಫಸ್ಟ್ ಆ ಸೇತುವೆ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಮತ್ತು ಆ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕಂತೇಳಿ ನಾವು ನಿನ್ನೆನೆ ಕೂಡ ಈ ವಿಷಯ ಬಗ್ಗೆ ಹೋರಾಟ ಮಾಡಿದ್ವಿ. ಈ ಸೇತುವೆ ಒಂದು ಯಾವ ಇಲಾಖೆಯಿಂದ ಎಷ್ಟು ಅನುದಾನ ಇದಕ್ಕೆ ಬಂತು, ಅದಲ್ಲದೆ ಈ ಸೇತುವೆ ಒಂದು ಪ್ರಾರಂಭ ಯಾವಾಗಾಯ್ತು, ಈ ಸೇತುವೆ ಪ್ರಾರಂಭವಾದ ನಂತರ ಅಲ್ಲಿ ಯಾವ ಮಟ್ಟದಲ್ಲಿ ಕೆಲಸ ನಡೀತಾ ಇದೆ ಅನ್ನೋದೊಂದು ಅಧಿಕಾರಿಗಳು ಒಂದು ಅಲ್ಲಿ ನಿಗಾ ವಹಿಸ್ತಕ್ಕಂಥದ್ದು ಒಂದು ಇರುತ್ತೆ. ಇವರು ಏನು ಈ ರೀತಿ ಕಳಪೆ ಕಾಮಗಾರಿ ಆದ್ರೂ ಇಲ್ಲಿ ನಮ್ಮೂರಾದಂತ ಏನು ಈ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಅದೇ ಸರ್, ಈ ಕಾಮಗಾರಿ ಸಂಬಂಧಪಟ್ಟಂತೆ ಏನು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಒಂದು ಇಲಾಖೆ ಅಡಿಯಲ್ಲಿ ಈ ಕಾಮಗಾರಿ ಬರ್ತದೆ. ಈ ಆಫೀಸರ್ಗಳು ಕೂಡ ನಾವು ನೋಡಿದ್ದೆ ಯಾವಾಗಂತ ನಾವು ಧರಣಿ ಕುಂತಾಗಷ್ಟೇ, ಅಲ್ಲಿ ತನಕ ಒಬ್ಬ ಆಫೀಸರ್ನು ಕೂಡ ಅಲ್ಲಿ ಸುಳಿದಿರ್ಲಿಲ್ಲ. ನಾವು ಧರಣಿ ಕುಂತಾಗಷ್ಟೇ ಅವ್ರ ಮುಖ ನೋಡಿದ್ದು. ಆದ್ರೆ ಈ ಅಧಿಕಾರಿಗಳಿಗೆ ನಾವು ಏನಾದ್ರೂ ಕೇಳಿದ್ರೆ ನಾವು ಆಯ್ತು ನಾವು ಫಾಲೋಅಪ್ ಮಾಡ್ಲಾಯ್ತೀವಿ, ಕೆಲಸ ಪ್ರಾರಂಭ ಹಂತದಲ್ಲಿದೆ, ನಾವು ಲೆಟರ್ ಬರ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ನಾವು 100 ಮನವಿ ಕೊಟ್ಟಿದ್ದೀವಿ. ಏನಂತಂದ್ರೆ ಈ ಕಾಮಗಾರಿ ಕಳಪೆ ಮಾಡಿರ್ತಕ್ಕಂಥದ್ದು ಮತ್ತು 7 ವರ್ಷದಿಂದ ಕೆಲಸ ಮಾಡದೆ ನಿಂದ್ರಿಸ್ತಕ್ಕಂಥದ್ದು ಇದು ಕಾನೂನು ಬಾಹಿರ. ಹಾಗಾಗಿ ಈ ಕಂಪನಿ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಅಂತೇಳಿ ನಾವು 100 ಲೆಟರ್ ಕೊಟ್ಟರು ಕೂಡ ಅಧಿಕಾರಿಗಳು ಬಾಯಿ ಬಿಡ್ತಾ ಇಲ್ಲ. ಬಹುಶಃ ಅಧಿಕಾರಿಗಳಿಗೆ ಆ ಕಂಪ್ನಿಯವರಿಗೆ ಒಳ ಒಪ್ಪಂದ ಆಗಿರಬೇಕು. ಆ ಕಂಪನಿಯವ್ರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಹಾಗಾಗಿ ಆ ಸೇತುವೆ ಬಗ್ಗೆ ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸರ್ಕಾರದ ದುಡ್ಡನ್ನ ಕೊಳ್ಳೆ ಹೊಡಿತಕ್ಕಂಥ ಕಂಪನಿ ಜೊತೆ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ದಿವಸ 2 ಗ್ರಾಮಸ್ಥರಿಗಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರಿಗೆ ಈ ಅಧಿಕಾರಿಗಳೇ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಗಳ ಮೇಲೆ ಅಜಯ್ ಸಿಂಗ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಸಚಿವರು ಇವರಿಬ್ಬರು ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಆ ಒಂದು ಕೆಲಸಕ್ಕೆ ಆಮೆಗತಿಯಲ್ಲಿ ನಡೆದಿರ್ತಕ್ಕಂಥ ಕೆಲಸಕ್ಕೆ ವೇಗ ಕೊಡಬೇಕು. ಅದ್ರ ಜೊತೆಗೆ KME ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸೋದ್ರ ಜೊತೆಗೆ ಆ ಕಂಪನಿಯನ್ನು ಹೊರತುಪಡಿಸಿ ಬೇಗನೆ ಟೆಂಡರ್ ಕರೆದು ಆ ಕೆಲಸ ಚಾಲೂ ಮಾಡಿದ್ದೆ. ಆದರೆ ಈ ಇಬ್ಬರು ಜೇವರ್ಗಿ ಶಾಸಕರಿಗೆ ಚಿತ್ತಾಪುರ ಶಾಸಕರಿಗೆ ಆ 100 ಹಳ್ಳಿಯ ಜನರು ಅವರಿಗೆ ಒಂದು ಖುಷಿ ಪಡ್ತಾರೆ, ಅವ್ರ ಬಗ್ಗೆ ಅಭಿನಂದನೆ ಸಲ್ಲಿಸ್ತಾರೆ. ಆದ್ರೆ ಇವತ್ತು ದಿವಸ ಅವ್ರ ಸಣ್ಣ ಕೆಲಸ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ತಮ್ಮ ಮಾಧ್ಯಮದ ಮುಖಾಂತರ KKIDB ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ಕೊತೀನಿ, ತಾವು ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂಥ ಕೆಲಸವನ್ನ ಸಣ್ಣ ಕೆಲಸವನ್ನ ಬೇಗ ಮಾಡಬೇಕು. ಮತ್ತು ಮೊದಲನೇದೇ KME ಕಂಪನಿಗೆ ಮತ್ತು ಅದಕ್ಕೆ ಬೆಂಬಲ ನೀಡತಕ್ಕಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಅಲ್ಲಿ ಕೆಲಸ ಚಾಲು ಮಾಡ್ಬೇಕಂತದ್ದು ನಂದು ಒಬ್ಬಂದಲ್ಲ, ಇಡೀ ತಾಲೂಕಿನ ಜೇವರ್ಗಿ ತಾಲೂಕಿನ ಜನತೆ ಆಗ್ರಹವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕೆ. ಸರ್, ಇವಾಗ ಒಂದ್ ಕಡೆ ಜೇವರ್ಗಿಯಿಂದ ಅಜಯ್ ಸಿಂಗ್ ಅವರು ದಿಗ್ಗಜರು, KKIDB ಅಧ್ಯಕ್ಷರು ಕೂಡ, ಇನ್ನ ಚಿತ್ತಾಪುರ ಅಂದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರು ಸಚಿವರು, ಈ ಇಬ್ರು ದಿಗ್ಗಜರು ಅಂದ್ರೆ ಈ ಸೇತುವೆ ಒಂದು ಯಾವ ರೀತಿ ಅಂದ್ರೆ ಜೇವರ್ಗಿ ಮತ್ತೆ ಚಿತ್ತಾಪುರಕ್ಕೆ ಸಂಪರ್ಕ ಕಲ್ಪಿಸತಕ್ಕಂತ ಒಂದು ಸೇತುವೆ.
ಈ ಇಬ್ಬರು ದಿಗ್ಗಜರು ಇದ್ರು ಎಲ್ಲೋ ಒಂದ್ ಕಡೆ ಇಲ್ಲಿ ಏನು ರಾಜಕೀಯ ಒಂದು ಹಿತಾಸಕ್ತಿ ಕೊರತೆ ಕಂಡು ಬರ್ತಾ ಇದೆ. ಹೇಗೆ ಇಷ್ಟು ವರ್ಷ ಆದ್ರೂ ಕೂಡ ಇವರು ದಿಗ್ಗಜರು ಮನಸ್ಸು ಮಾಡಿದ್ರೆ, ನೀವು ಹೇಳಿದ್ರಿ ಏನು ಇವರು ಕ್ಷಣಾರ್ಧದಲ್ಲಿ ಅಂದ್ರೆ ಸ್ವಲ್ಪ ದಿವಸನಲ್ಲೇ ಈ ಒಂದು ಕಾಮಗಾರಿಯನ್ನ ಕಂಪ್ಲೀಟ್ ಮಾಡ್ತಿರ್ತಕ್ಕಂತ ಒಂದು ತಾಕತ್ ಇವರಲ್ಲಿ ಇದೆ. ಯಾಕೆ ಈ ಕಾಮಗಾರಿ ವಿಳಂಬ ಆಗ್ತಾ ಇದೆ? ತಮ್ಮ ಗಮನಕ್ಕೆ ತರ್ತೀನಿ. ತಾವಿಬ್ರು ದಿಗ್ಗಜರಂದ್ರಿ, ಅದ್ರ ಜೊತೆ ಇನ್ನೊಂದು ವಿಶೇಷ ಇದೆ. ನರಿಬೋಳಕ್ಕೆ ಸಂಬಂಧಪಟ್ಟಂತ ಶಾಸಕರು KKRD ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಧರ್ಮಸಿಂಗ್ ಜಿ ಅವರ ಸುಪುತ್ರ ಅಜಯ್ ಸಿಂಗ್ ರವರು, ಮತ್ತು ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತವರು ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು, ಇವರಿಬ್ರು ಮನಸ್ಸು ಮಾಡಿದ್ರ ಕರ್ನಾಟಕ ಸರ್ಕಾರವನ್ನ ಬುಡ ಮೇಲು ಮಾಡ್ತಕ್ಕಂಥ ತಾಕತ್ತದ ಇವರಿಬ್ಬರಿಗೆ. ಆದ್ರೆ ಅದು ಬ್ರಿಡ್ಜ್ ಮಾಡ್ಲಕ್ಕೆ ಯಾಕೆ ಆಗಲಾಗ್ಯದ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಅದ್ರ ಜೊತೆಗೆ ಏನು ನರಿಬೋಳಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ನರಿಬೋಳದವರೇ ಮಾಜಿ ಶಾಸಕರು ಮತ್ತು ಪ್ರೆಸೆಂಟ್ JDS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಸಣ್ಣ ಸೇತುವೆ ಆಗಲಾಗ್ಯದ ಅಂತಂದ್ರೆ ಬಹಳ ಜನರಿಗೂ ಕೂಡ ಇದು ಯಕ್ಷ ಪ್ರಶ್ನೆ ಆಗ್ಯದ. ಬಹುಶಃ ಯಾರಿಗೂ ಈ ಸಾರ್ವಜನಿಕ ಕೆಲಸದಲ್ಲಿ ಇಷ್ಟ ಇಲ್ಲ ಅಂತಕ್ಕಂಥದ್ದೇ ಎಲ್ಲರ ಬಾಯಲ್ಲಿ ಬರ್ತಾ ಇದೆ. ಇವರು ಮೂವರ ಬಗ್ಗೆ ಸಾರ್ವಜನಿಕರು ರೋಷ್ ಹೋಗಿದ್ದಾರೆ. ಇವಾಗ ಸರ್, ಈ ಸೇತುವೆ ಅಂದ್ರೆ ಈಗ ಒಂದು ಚಾಮನೂರು ಮತ್ತೆ ನರಿಬೋಳ ಮಧ್ಯೆ ಸೇತುವೆ, ಈಗ ಹಲವು ದಶಕಗಳಿಂದ ಏನು ಚಾಮನೂರು ಅಲ್ಲದೆ ಏನು ನರಿಬೋಳ ಸುತ್ತಮುತ್ತಲಿನ 10 ಗ್ರಾಮಸ್ಥರು ಏನೋ ಒಂದು ಕನಸು ಕಂಡಿದ್ರು, ಈ ಒಂದು ಬ್ರಿಡ್ಜ್ ಆದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ. ಯಾವ್ಯಾವ ರೀತಿ ಅನುಕೂಲ ಆಗ್ತಾ ಇತ್ತು ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಿದ್ರೆ? ಇವರ ಒಂದು ಕನಸು ನುಚ್ಚು ನೂರು ಆಗಿದ್ದು ಹೇಗೆ? ಯಾವ ರೀತಿ ಅನುಕೂಲ ಆಗ್ತಂದ್ರೆ ಸರ, ಇವತ್ತು ದಿವಸ ನರಿಬೋಳದವರು, ರಾಜೋಳದವರು, ಎನ್ನುಗುಂಟಿದವರು, ಈ ಕಡೆ ಮಧುರೆಯವರು, ಮಲ್ಲಾದವರು, ಬಿರಾಳದವರು, ಈ ಕಡೆ ಶಾಪುರ್ ತನಕ ಹೋದ್ರು ಹಳ್ಳಿಗಳದವರು. ನಾವು ಈಗ ವಾಡಿಗೆ ಹೋಗ್ಬೇಕೈತೆ, ಎಲ್ಲಿಗೆ ಹೋಗ್ಬೇಕೈತೆ ಅಂದ್ರೆ ಹಿಂಗೆ ಜೇವರಿಗೆ ಬಂದು ಗುಲ್ಬರ್ಗ ಬಂದು ವಾಡಿಗೆ ಹೋಗ್ಬೇಕು, ಶಾಬಾದ್ ಹೋಗ್ಬೇಕು. ಆದ್ರೆ ಆ ಬ್ರಿಡ್ಜ್ ಕಂಪ್ಲೀಟ್ ಆಗಿದ್ದೆ ಆದ್ರೆ ನರಿಬೋಳಿನಿಂದ ವಾಡಿ 8 ಕಿಲೋಮೀಟರ್ ಅಂದ್ರೆ ಸಮಯ ಉಳಿತದ, ದುಡ್ಡು ಉಳಿತದ. ಅದ್ರ ಜೊತೆಗೆ ಚಾಮನೂರು ಒಂದು ಹಳ್ಳಿ ಪ್ರದೇಶ, ಅದು ನರಬೋಳಕ್ಕಿಂತ ಭಾಳ ಚಿಕ್ಕವರು. ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರು, ವಿಶೇಷ ಹೆಣ್ಮಕ್ಳು ಹೆಚ್ಚಿನ ಹುಡುಗಿಯರು ಸ್ಕೂಲಿಗೆ ಬರ್ತಾರೆ, ನರಿಬೋಳಿಗೆ ಜವರಿಗೆ ಹೋಗ್ತಾರೆ. ಅವರಿಗೆ ಸ್ಕೂಲ್ ಕಲೀಲಕ್ಕಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಆ ಊರಾಗ ಯಾರಾದರೂ ಬಾಣಂತಿಯರು ಇದ್ರೆ ಅವರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ದಿವಸ ಬಾಣಂತಿಯರಿಗೆ ಬೋಟ್ನಾಗ ಹಾಕೊಂಡು ಹೋಗ್ಬೇಕು, ದೊಡ್ಡ ನದಿ ಅದು. ಇವತ್ತು ದಿವಸ ನದಿ ಈ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ನಿಮಿಷ ಬೇಕು. ಅಂತ ಸಂದರ್ಭದಲ್ಲಿ ಯಾರಿಗೆ ಆದರೂ ಏನಾದರೂ ಆದರೆ ಜವಾಬ್ದಾರಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಅದ್ರ ಜೊತೆಗೆ ವಾಡಿನಿಂದ ಧಾರ್ಮಿಕ ಕ್ಷೇತ್ರಗಳಕ್ಕೆ ಅನುಕೂಲ ಅದ. ಯಾವುದು ಅಲಕಟ್ಟಿ ವೀರಭದ್ರೇಶ್ವರ, ದಂಡುಗೊಂಡ ಬಸವಣ್ಣ, ಸೊನ್ನತೆ ಚಂದ್ರಲಾಂಬ, ನಾಗವಿ ಎಲ್ಲಮ್ಮ ಸೇರಿದಂತೆ 100 ಧಾರ್ಮಿಕ ಕ್ಷೇತ್ರಗಳು ಬರ್ತವೆ. ಅಲ್ಲಿಗೆ ಹೋಗೋರು ಒಂದಿಷ್ಟು ಮಂದಿ ಪಾದಯಾತ್ರೆ ಮಾಡ್ತಾರೆ ಒಂದೊಂದು ಸಂದರ್ಭದಾಗ. ಅವರಿಗೆ ಕೂಡ ಬೋಟ್ನಾಗ ದಾಟಿಕೆಸಿಂದ ಇದು ಮಾಡ್ಬೇಕು. ಹಂಗಾಗಿ ಆ ಸೇತುವೆ ಆಗಿದ್ದೇ ಆದ್ರೆ 100 ಜನರಲ್ಲ, ಲಕ್ಷಾಂತರ ಜನರಿಗೆ ಅನುಕೂಲ ಅದ. ಲಕ್ಷಾಂತರ ಜನರಿಗೆ ಅನುಕೂಲ ಇರತಕ್ಕಂಥ ಕಾಮಗಾರಿಯನ್ನ ಈ ಜನಪ್ರತಿನಿಧಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ತಕ್ಕ ಜನರು ರೋಷ ಹೋಗಿದ್ದಾರೆ. ಇಲ್ಲಿ ತಕ್ಕ ನಾವು ಊರ ಕೆಲಸ ಮತ್ತು ಸಾರ್ವಜನಿಕ ಕೆಲಸ ಅಂತ ನಾವು ಹೋರಾಟ ಮಾಡ್ತಿದ್ವಿ. ಆದ್ರೆ ಈಗ ಜನರ ಬಾಯಲ್ಲಿ ಏನು ಬರ್ತಾ ಇದೆ ಅಂದ್ರೆ, ಗೌಡ್ರೆ ಇದು ಬರೇ ಹೋರಾಟ ಕೊಟ್ಟರೆ ಬಗೆರಿಲ್ಲ, ನೀವು ತೇರಾರಿ, ನಾವು ಬರ್ತೀವಿ, 2 ಊರವ್ರು ಬರ್ತೀವಿ, ಸುತ್ತಮುತ್ತ ಹಳ್ಳಿಯವ್ರು ಬರ್ತೀವಿ. ಈಗ KKRD ಕಚೇರಿ ಕೀಲಿ ಹಾಕಂಬ್ರಿ, ಉಸ್ತುವಾರಿ ಸಚಿವರು ಆಫೀಸ್ ಬೀಗ ಹಾಕಂಬ್ರಿ, ನಮ್ಗೆ ಕೆಲಸ ಆಗಬೇಕು, ಯಾರು ವಿರುದ್ಧ ಇಲ್ಲ. ಆದರೆ ಇಷ್ಟು ಸಣ್ಣ ಕೆಲಸ ಇವ್ರು ಯಾಕೆ ನಿರ್ಲಕ್ಷ್ಯ ಮಾಡ್ಲಾಕತ್ತಾರ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಏನು ಮಾಡಿ ಬೆಂಗಳೂರು ವಿಧಾನಸೌಧಕ್ಕೂ ಪಾದಯಾತ್ರೆ ಹೋದ್ರ ಪರವಾಗಿಲ್ಲ, ಈ ಕೆಲಸ ಆಗಬೇಕು. ಇದರಿಂದ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಕೂಡ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಓಡಾಟಕ್ಕಾಗಿರ್ಬೋದು. ಈಗ ವಾಡಿ ನರಿಬೋಳದವರು ಭಾಳಷ್ಟು ಮಂದಿ ಶಿಕ್ಷಣಕ್ಕೆ ಜೇವರಿಗೆ, ಗುಲ್ಬರ್ಗ ಅವಲಂಬನೆ ಮಾಡಿ. ವಾಡಿ ಸಮೀಪ ಐತೆ, ಅಲ್ಲಿ ಕಲಬುರಗಿಗಿಂತಲೂ ಉನ್ನತ ಗುಣಮಟ್ಟ ಶಿಕ್ಷಣ ಕೇಂದ್ರಗಳದಾವೆ. ಅಲ್ಲಿ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಭಾಳ ಜನರು ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಭಾಗವಹಿಸ್ತೀವಿ ಅಂತಿದ್ದಾರೆ. ಆದ್ರೆ ನಾವು ಕೂಡ ನಿನ್ನೆ ಗಡುವು ಕೊಟ್ಟಂಗೆ ಏನು 1 ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಿಲ್ಲ, ಕಂಪ್ನಿ ಚಾಲೂ ಮಾಡಲಿಕ್ಕೆ ಕಪ್ಪು ಪಟ್ಟಿ ಸೇರಿಸಲಿಲ್ಲ ಅಂದ್ರೆ ಎಷ್ಟು ಜನರು ಬರ್ತಾರೆ, ಸಾಧ್ಯ ಆದಷ್ಟು ಜನರ ಜೊತೆಗೆ ನಾವು ಉಸ್ತುವಾರಿ ಸಚಿವರ ಕಚೇರಿ ಆದ್ರು ಮತ್ತು KKRD ಕಚೇರಿ ಆದ್ರು ಧರಣಿನೂ ಮಾಡ್ತೀವಿ. ಅದ್ರ ಜೊತೆಗೆ ಸಂದರ್ಭ ಅಂತಂದ್ರೆ ಇವರಿಬ್ಬರಿಗೂ ನಿರ್ಲಕ್ಷ್ಯ ವಹಿಸಿದ್ದೆ ಆದ್ರೆ ಇವರಿಬ್ಬರು ಕಡೆಗೆ ಸಣ್ಣ ಕೆಲಸ ಆಗಲಾಗಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರ ಮನೆಗೂ ನಾವು ಅವ್ರ ಮನೆ ಎದುರು ಧರಣಿ ಮಾಡ್ಲಕ್ಕೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ ಅಂತಕ್ಕಂಥ ಮಾತನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಇವಾಗ ಸರ್, ಈಗ ನೀವು ಹೇಳಿದ್ರಿ ಅಜಯ್ ಸಿಂಗ್ ಅವರು ಅಲ್ಲದೆ ಪ್ರಿಯಾಂಕ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಈ ಕಾಮಗಾರಿ ಮಾಡಕ್ಕೇನು
ವಿಳಂಬ ಆಗ್ತಿರ್ಲಿಲ್ಲ. ಆದ್ರೆ ಮೊನ್ನೆ ನಿಮ್ಮ ಅವರು ಏನು PWD ಮಿನಿಸ್ಟ್ರಿ ಕೂಡ ನೀವು ಭೇಟಿಯಾಗಿ ಬಂದಿದ್ರಿ ಅಂತ ಹೇಳಿದ್ರಿ, ನೀವು ಮತ್ತೆ ನಿಮ್ ಗ್ರಾಮಸ್ಥರು. ಇಷ್ಟು ಕೆಲಸಕ್ಕೆಲ್ಲ ಇಷ್ಟು ಓಡಾಡೋ ಅವಶ್ಯಕತೆ ಇದೆ. ಇವ್ರಿಗೆ ಏನು ಅವರು ಕ್ಷೇತ್ರ ಅಂದ್ರೆ ಒಂದು ಚಿತ್ತಾಪುರ ಕ್ಷೇತ್ರ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಸಚಿವರದು, ಇನ್ನೂ ಒಂದು ಏನಂದ್ರೆ ಅಜಯ್ ಸಿಂಗ್ ಅವ್ರದ್ದು ಏನು KKRDB ಅಧ್ಯಕ್ಷರು. ಸಾವಿರಾರು ಕೋಟಿ ಅನುದಾನ ಬರುತ್ತೆ KKRDBಗೆ. ಈ ಒಂದು ಚಿಕ್ಕ ಕೆಲಸ ಮಾಡೋಕೆ ಇವರು ಇಷ್ಟು ಸಮಯ ತಗೊಳ್ಬೇಕಾಗುತ್ತಾ? ಇವರು ಏನು ಇದರಲ್ಲಿ ಏನಾದ್ರು ಇವರು ಇದ್ರ ಕುರಿತು ಏನು ಆಸಕ್ತಿ ತೋರ್ತಾ ಇಲ್ವಾ? ಅದೇ ಹೇಳ್ತಾ ಇದ್ದೀನಿ ಸರ್. ಅಜಯ್ ಸಿಂಗ್ ಸಾಹೇಬ್ರು ಮತ್ತು ಪ್ರಿಯಾಂಕ್ ಖರ್ಗೆಜಿ ಅವರು ಮನಸ್ಸು ಮಾಡಿದ್ದೆ ಆದ್ರ ಸರ್ಕಾರನೇ ಬುಡ ಮೇಲ್ ಮಾಡ್ತಕ್ಕಂಥ ಶಕ್ತಿ ಇದ್ದವರಿಗೆ ಇದು ಅವ್ರಿಗೆ ದೊಡ್ಡ ಕೆಲಸನೇ ಅಲ್ಲ. ಇದು ಹೆಂಗಂತಂದ್ರೆ ಬಹುಶಃ ಅವರು ಪವರ್ನಾಗ ಬಂದ ಮೇಲೆ ಏನು ಸ್ಪೆಷಲ್ ಪ್ಲೇಟ್ಗಳು ತಿರುಗಾಡ್ಯಾರ, ಅದ್ರದ್ದು ಚಾರಣೆ ರೊಕ್ಕದಾಗ ಬಜೆಟ್ ಬ್ರಿಡ್ಜ್ ಕೆಲಸ ಆಗಿ ಹೋಗ್ತದೆ. ಆದರೂ ಕೂಡ ನಿರ್ಲಕ್ಷ್ಯ ಯಾಕೆ ವಹಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಜನರ ಬಗ್ಗೆ ಇವರಿಗೆ ನಿಷ್ಕಾಳಜಿ ಅಂತ ನಾನು ಅನ್ಕರು ಹೋರಾಟಗಾರನಾಗ ಹೇಳ್ತೀನಿ. ಆದ್ರೆ ಹಳ್ಳಿ ಗಾಡಿನ ಜನರು ಕೂಡ ಹೇಳ್ತಾ ಇದಾರೆ ಇವ್ರಿಬ್ಬರ ಬಗ್ಗೆ ಭಾಳ ನಮಗೆ ವಿಶ್ವಾಸ ಇತ್ತು. ಯಾವಾಗ ಈ ಸಣ್ಣ ಬ್ರಿಡ್ಜ್ ಮಾಡ್ಲಾಗ್ತಾ ಇರಲಿಲ್ಲ ಅಂತಂದಾಗ ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಅವ್ರ ಬಾಯಿಲೆ ಬರಲಾಗ್ತದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಾದರೂ ಸರ್ಕಾರದ ಒತ್ತಡದಿಂದ ಹಿಂದೆ ಬಿದ್ದದು, ಯಾವ ಉದ್ದೇಶಕ್ಕೆ ಹಿಂದೆ ಬಿದ್ದದು ಗೊತ್ತಿಲ್ಲ, ಏನು ಸಮಸ್ಯೆ ಇದ್ದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಾದರೂ ಒಂದು ತಿಂಗಳೊಳಗಾಗಿ ಈ ಕೆಲಸ ಪ್ರಾರಂಭ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಒಂದೇ ಭಾವನೆಯಿಂದ ತಮ್ಮ ಮಾಧ್ಯಮ ಮುಖಾಂತರ ಆ ಇಬ್ಬರು ಗೌರವಾನ್ವಿತರಿಗೆ ನಾನು ಮನವಿ ಮಾಡ್ತೀನಿ. ಅವಾಗಲೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದ್ದೆ ಆದ್ರೆ ನಮ್ದು ಹೋರಾಟದ ಹಾದಿ ವಿವಿಧ ಥರದ ಹೋರಾಟನೂ ಮಾಡ್ಬೇಕಾಗ್ತದೆ. ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಈ ಸದ್ದು ಎಷ್ಟೋ ಜನರು ಎಲ್ಲಕತ್ತಾರ, ಗೌಡ್ರೆ ಒಳೆದಂಡಿಗೆ ಮಕ್ಕಳದ್ದಾಗ್ಯದ ಹೋಗಿ ನೀರಾಗೆ ಕೂಡಂಬ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಮಂದಿ ಹರ್ಕೊಂಡು ಹೋದ್ರೆ ಪರವಾಗಿಲ್ಲ, ಆ ಭೀಮಾ ನದಿಗೆ ನಾವು ಬಲಿ ಕೊಟ್ಟ ಮೇಲೆ ಆದರೂ ಭೀಮಾ ನದಿ ಅದು ಸೇತುವೆ ಆಗ್ತಾನಂತಕ್ಕಂಥ ಎಮೋಷ್ನಲ್ ಆಗಿ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಅಷ್ಟು ದೀರ್ಘಕ್ಕೆ ಹೋಗೋದು ಬೇಡ. ಯಾಕಂದ್ರೆ ನಾವು ಹೋರಾಟಗಾರರಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಬಂತ ನಮ್ಮ ಉದ್ದೇಶ ಅದ. ಆದ್ರೆ ಜನರ ಬಾಯಾಗ ಆ ರೀತಿ ಬರ್ಲಕತ್ತಂದ್ರೆ ಅವ್ರು ಎಷ್ಟು ರೋಷ್ ಹೋಗಿರ್ಬೇಕು ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಅವರಾದರೂ ಇದು ನೋಡಿದಾಗ ಅವ್ರ ಗಮನ ಅನುಭವಕ್ಕೆ ಬರಲಿ ಅಂತ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈಗ ಸರ್, ಈ ಒಂದು ಸೇತುವೆ ನಿರ್ಮಾಣಕ್ಕೆ ಎಷ್ಟು ಬಜೆಟ್ ಸ್ಯಾಂಕ್ಷನ್ ಆಗಿತ್ತು? ಅದಲ್ಲದೆ ಈ ಬಜೆಟ್ಗೆ ಏನು ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಒಂದು ಬಜೆಟ್ ನಲ್ಲಿ ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಅದರಲ್ಲಿ ಉಳಿದಿದೆ? ಅದಲ್ಲದೆ ಆ ಒಂದು ಏನು KMV ಏನು ಕಂಪನಿ ಅಂತೀರಾ, ಅಲ್ಲಿಂದ ತಮ್ಮ ಒಂದು ಎಲ್ಲ ಸೆಟ್ಗಳನ್ನ ತೆಗೆದುಕೊಂಡು ಹೋಗಿದ್ದೆ ಯಾಕೆ? ಏನು ಇವರಿಗೆ KMV ಕಂಪನಿಗೆ ಏನು ಅನುದಾನ ಪೂರ್ತಿ ಬರಲಿಲ್ವಾ? ಅಥವಾ ಈ ಒಂದು ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಈ ಕುರಿತು ಏನು 7 ವರ್ಷ ಆದರೂ ತನಿಖೆ ಯಾಕೆ ಮಾಡಲಿಲ್ಲ? ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತನಿಖೆ ಆದರೂ ಈ ಒಂದು ಕಂಪನಿ ಮೇಲೆ ತನಿಖೆ ಮಾಡಬೇಕಾಗಿತ್ತಲ್ಲ. ಕಳಪೆ ಕಾಮಗಾರಿ ಆಗಿದ್ರೆ ತನಿಖೆಗೂ ಆದೇಶ ಮಾಡಿಲ್ಲ ಇಲ್ಲಿವರೆಗೂ. ಅದೇ ಸರ್, ತಾವು ಕೇಳಿದಂಗೆ ಈ ಒಂದು ಸೇತುವೆಗೆ ಇಟ್ಟದ್ದು ನಾನು ಪೈಲೆ ಹೇಳಿದಂತೆ 68 ಕೋಟಿ ರೂಪಾಯಿ ಬಜೆಟು. ಅದರಲ್ಲಿ ಇಲ್ಲಿಯವರೆಗೆ 16 ಕೋಟಿ ಬಿಟ್ಟರೆ ಉಳಿಕಿದ್ದೆಲ್ಲ ದುಡ್ಡು ಖರ್ಚಾಗಿದೆ. ಇನ್ನು ಉಳಿದದ್ದು 16 ಕೋಟಿ 7 ವರ್ಷದಿಂದ ಅದೇ ಅಕೌಂಟ್ನಲ್ಲಿ ಉಳಿದಿದೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ, ಯಾಕಂದ್ರೆ ಆವಾಗ ಆಗಿನ ಒಂದು ರೇಟಿಗೆ ಸಿಮೆಂಟ್ ಆಗಿರ್ಬೋದು, ಉಸುಕಾಗಿರ್ಬೋದು, ಕಬ್ಬಿಣ, ರಾಡ್, ಸ್ಟೀಲ್ ಯಾವುದೇ ಅಲ್ಲಿ ರೇಟ್ ಆಗಿನ ರೇಟಿಗೆ ವ್ಯತ್ಯಾಸ ಆಗಿರೋದ್ರಿಂದ ಹೆಚ್ಚಿನ ಅನುದಾನ, ಹೆಚ್ಚಿನ ಒಂದು ಬಜೆಟ್ 14 ಕೋಟಿ ಹೆಚ್ಚಿಗೆ ಬೇಕಾತಂತೇಳಿ ಅಧಿಕಾರಿಗಳು ಒಂದು ಎಸ್ಟಿಮೇಟ್ ಮಾಡಿದಾಗ ಲೋಕೋಪಯೋಗಿ ಸಚಿವರು ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ತಮ್ಮ ಗಮನಕ್ಕೆ ತರ್ತೀನಿ, ನಾವು 10 ದಿವಸ ಅಲ್ಲಿ ಹೋರಾಟ ಕುಂತಾಗ ಚಾಮನೂರು ನದಿ ದಂಡೆಯಲ್ಲಿ ಎಲ್ಲ ಎಡಿಷನಲ್ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ ಸಹಿತ ಎಲ್ಲರಿಗೂ ಮನವಿ ಮಾಡ್ಕೊಂಡು ಒಂದೇ ಮಾತು, KMV ಕಂಪ್ನಿಯ MD ಜಾಗಕ್ಕೆ ಕರೆಸ್ಬೇಕಂತೇಳಿ. ಆದ್ರೆ ಈ AW ಅವರಾಗಿರ್ಬೋದು, ಪ್ರತಿಯೊಬ್ಬ ಅಧಿಕಾರಿನ ಅವ್ರು ನಮಗೆ ಫೋನ್ಯಾಗ ಸಿಗ್ತಾ ಇಲ್ಲ, ಅವ್ರ ಫೋನ್ ಸ್ವಿಚ್ ಆಫ್ ಅದ ಅಂತಕ್ಕಂಥ ಮಾತು ಹೇಳಿದ್ರು ಕೂಡ ನಮ್ಮ ಶಾಸಕರಿಗೆ ಕೂಡ ಹೇಳಿದೆ ಅವ್ರಿಗೆ ಕರೆಸ್ರಿ ಅಂತೇಳಿ. ಅವರು ನೆಪನ ಹೇಳಿದ್ರು, ಯಾರೂ ಸಂಪೂರ್ಣ ಸ್ಪಂದಿಸಲಿಲ್ಲ. ಆದ್ರೆ ಅದೇ ಸಂದರ್ಭ ನಾವಲ್ಲಿ ಧರಣಿ ಕುಂತಾಗೆ ಇದೇ KMV ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ MD ಅವ್ರ ಮಗಳ ಮದುವೆಗೆ ನಮ್ಮ ಶಾಸಕರು ಹೋಗಿದ್ರು, ಜಿಲ್ಲೆ ಹಲವಾರು ಜನಪ್ರತಿನಿಧಿಗಳು ಹೋಗಿ ಬಂದ್ರು. ವಿನ ಸೇತುವೆ ಬಗ್ಗೆ ಯಾರೂ ಅಲ್ಲಿ ಅವ್ರಿಗೆ ಕೂಡ ಚರ್ಚೆ ಮಾಡಿದ್ರಿಲ್ಲ ಗೊತ್ತಿಲ್ಲ. ಅಂದ್ರೆ ಇವರೆಲ್ಲರೂ ಆ ಕಂಪ್ನಿ ದೊಡ್ಡದಿದ್ದ ಸಲಕ ಈ ಅಧಿಕಾರಿಗಳು ಯಾವ ರೀತಿ ಪರ್ಸೆಂಟೇಜ್ಗೆ ಆಸೆ ಬಿದ್ದು ಆ ಕಂಪ್ನಿಯವ್ರ ಜೊತೆ ಶಾಮೀಲಾಗಿದ್ದಾರೆ. ಈ ರಾಜಕಾರಣಿಗಳಿಗೆ ಅವ್ರಿಗೆ ಒಳ ಒಪ್ಪಂದ ಯಾವ ಒಪ್ಪಂದ ಆಗ್ಯದ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಕೂಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಸರ್, ಇವಾಗ ನಾವು ಮೊನ್ನೆ ಸುದ್ದಿ ಮಾಡ್ಲಿಕ್ಕೆ ಹೋಗಿದ್ದೀವಿ, ಎಲ್ಲಿ ನರಗೋಳ ಗ್ರಾಮ, ಇದೇ ಒಂದು ಚಾಮನೂರು ಮತ್ತು ನರಗೋಳ ಗ್ರಾಮ ಸೇತುವೆ ಕುರಿತು.
ಈ ಕುರಿತು ಮಾಜಿ ಶಾಸಕರನ್ನ ನಾವು ಪ್ರಶ್ನೆ ಕೇಳಿದಾಗ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಬಂದಿದ್ದಾರೆ. ಅಂದರೆ ಅದು ಕಾಮಗಾರಿ ಕಳಪೆ ಆಗಿದೆಯೇ ಇಲ್ಲ ನಾನು ಹೇಳಂಗಿಲ್ಲ ಅದ್ರ ಕುರಿತು, ಆದರೆ ಆ ಕಾಮಗಾರಿ ಬೇಗ ಪೂರ್ಣಗೊಳ್ಳಬೇಕು, ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಆದರೆ ಆ ಕಾಮಗಾರಿ ಅಂದರೆ ಅದು ಸ್ಲ್ಯಾಬ್ಗೆ ಬಿದ್ದಿದ್ದು ನೋಡಿದ್ದೀರಾ ನೀವು. ಅದಲ್ಲದೆ ಅಲ್ಲಿ ಯಾವ ರೀತಿ ವಾತಾವರಣ ಆಗಿದೆ ಅಂದರೆ ಸಂಪೂರ್ಣವಾಗಿ ಒಂದು ಭೀಮಾ ನದಿ ಪ್ರವಾಹಕ್ಕೆ ಒಂದು ಸೇತುವೆ ಕೂಡ ಸ್ಲ್ಯಾಬ್ಗಳು ಬಿದ್ದೋಗಿವೆ. ಅಲ್ಲಿನ ಎಲ್ಲ ಒಂದು ಏನಂತಾರೆ ಪಿಲ್ಲರ್ಗಳು ಬಾಗಿವೆ. ಇಷ್ಟೆಲ್ಲ ಆದರೂ ಕೂಡ ಇವ್ರು ಯಾಕೆ ಒಂದು ರೀತಿ ಸಾಫ್ಟ್ ಕಾರ್ನರ್ ತಗೋತಾ ಇದ್ದಾರೆ ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲ್ ಅವರು? ಅದು ಬಹುಶಃ ತಾವು ನನಗೆ ಕೇಳೋ ಕ್ವಶನ್ ಅವ್ರಿಗೆ ಕೇಳಿದ ಸಮಂಜಸ. ಆದರೂ ಸ್ವಗ್ರಾಮದವರಾಗಿರುವುದರಿಂದ ಹೆಚ್ಚಿನ ಕಾಳಜಿ ವಹಿಸ್ಬೇಕು ಅನ್ನೋದು ನಮ್ಮದು ಒಂದು ಅಭಿಪ್ರಾಯ, ನಿಮ್ಮದು ಅಭಿಪ್ರಾಯ ಇರ್ಬೋದು. ಆದರೆ ನಾವು ಅಲ್ಲಿ 10 ದಿವಸ ನದಿ ದಂಡೆಯಲ್ಲೇ ಮತ್ತು ಅದು ಊರಲ್ಲಿ ಡಂಗುರ ಒರೆಸಿ ಮತ್ತು ಸಂಬಂಧಪಟ್ಟಂಥವ್ರಿಗೆ ಎಲ್ಲರಿಗೆ ತಿಳಿಸಿದ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಈ ನರಬುಳಿ ಚಾಮನೂರು ಗ್ರಾಮಸ್ಥರ ಮುಖಂಡತ್ವದಲ್ಲಿ ಹೋರಾಟ ಮಾಡೋಣ ಸೇರಿ ಅಂತಂದಾಗ ಇಡೀ ಕಲಬುರಗಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಹಲವಾರು ಮುಖಂಡರು ಬಂದು ಧರಣಿಗೆ ಬಂದು ಬೆಂಬಲ ಕೊಟ್ಟರು. ಹಲವಾರು JDS ಮುಖಂಡರು ಬಂದು ಬೆಂಬಲ ಕೊಟ್ಟರು. ವಿವಿಧ ಕನ್ನಡ ಪರ ಸಂಘಟನೆ, ಹಿಂದೂ ಪರ ಸಂಘಟನೆ ಸೇರಿದಂತೆ ಸುಮಾರು 20ಕ್ಕೆ ಹೆಚ್ಚು ಸಂಘಟನೆದವರು ಬಂದು ಬೆಂಬಲ ಕೊಟ್ಟರು. ಆದರೆ ನಾವು ಅಲ್ಲೇ ಕುಂತಾಗ ಸೋದರಗಿಂತ ಮಾಜಿ ಶಾಸಕರು ಆ ಹೋರಾಟಕ್ಕೆ ಸ್ಪಂದಿಸಲಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ತಾವು ಕೇಳಿದಂತೆ ಸಾಫ್ಟ್ ಕಾರ್ನರ್ ಅಂತ ಅನ್ನೋದು ಉದ್ದೇಶ ಬಹುಶಃ ನಾ ಹೇಳೋದಕ್ಕಿಂತ ಅವ್ರಿಗೆ ಕೇಳಿರೋ ಸಮಂಜಸ ಆಗ್ತದೆ. ತಾವು ಕೇಳಿದ ಪ್ರಶ್ನೆ ನನಗೆ ಭಾಳ ಮಂದಿ ಕೇಳಾಕತ್ತಾರ, ಅಲ್ರಿ ಊರವರೇ ಇದ್ರಿ ನೀವು ಊರವರು ಅವರು ಊರವರು ಮತ್ತು ಮನೆ ಎದುರು ಬ್ರಿಡ್ಜ್ ಅದ, ಅದ್ರ ಬಗ್ಗೆ ಅವ್ರು ನಿರ್ಲಕ್ಷ್ಯ ಯಾಕೆ ವಹಿಸ್ತಾರೆ ಅಂತಂದ್ರೆ ದಯವಿಟ್ಟು ಅವ್ರಿಗೆ ಕೇಳಿ ನನಗೇನು ಕೇಳ್ತೀರಿ ಅಂತ ನಾ ಇದೇ ಮಾತಂದೀನಿ. ಈಗಲೂ ಮಾಧ್ಯಮ ಮುಖ ಅದೇ ಹೇಳ್ತೀನಿ, ಅವರು ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೆಜ್ಜೆ ನೀಡಬೇಕು. 2 ಊರಿನ ಗ್ರಾಮಸ್ಥರ ಸಲುವಾಗಿ ದಿಟ್ಟ ಕ್ರಮ ಕೈಗೊಳ್ಬೇಕು. ಅದು ಕಾಮಗಾರಿಯ ಕಳಪೆ ಆಗಿದ್ಲಪ್ಪ ಅಂತಂದ್ರೆ ಇಟ್ಟಂಗಿ ಬಿದ್ದ ಸ್ಲ್ಯಾಬ್ ಉಳುತ್ತಿದ್ಲ, ಯಾರಾದರೂ ಅದೇ ಹೇಳ್ತಾರೆ. ಆದರೆ ಅವರು ಇಂಜಿನಿಯರ್ ಆಗಿ ನಾವು ಮಾತಾಡ್ಲಿಕ್ಕಾಗಲ್ಲ ಅಂತ ಯಾವ ಉದ್ದೇಶ ಕೇಳಿದ್ರೆ ಗೊತ್ತಿಲ್ಲ. ಬಹುಶಃ ತಾವು ಇನ್ನೊಂದು ಸಲ ಆ ಪ್ರಶ್ನೆನ ಅವ್ರಿಗೆ ಕೇಳಿದ್ರೆ ಸಮಂಜಸ. ಹಾಗಾಗಿ ಈ ವಿಷಯದಲ್ಲಿ ಅವ್ರು ಸಾಫ್ಟ್ ಕಾರ್ನರ್ ತೊಗೊಂಡಿದ್ದಾರೆ ಅಂತ ಹೇಳ್ತಾಯಿದ್ರಿ. ಅದು ಇಡೀ ತಾಲೂಕಿನ ಜನತೆ ಮಾತಾಡ್ತಿದ್ದೆ, ತಾವು ಅದೇ ಆಡ್ತಾರೆ. ಇನ್ನೊಂದು ಸಲ ಅವರಿಗೆ ತಾವು ಕೇಳೋ ಸಮಂಜಸ. ಇದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಹೋರಾಟಕ್ಕೆ ಮಾತ್ರ ಯಾವುದೇ ರೀತಿಯಂದು ಕೂಡ ಸ್ಪಂದಿಸಿಲ್ಲ. ಇದು ನಮಗೆ ಬೇಜಾರಿದೆ. ಈಗ ಅದಲ್ಲದೆ ಆ ಒಂದು ಸೇತುವೆ, ಯಾಕಂದರೆ ಇವರು ಲಾಸ್ಟ್ ಟೈಮ್ ಅಂದರೆ ಮಾಜಿ MLA ಅವರು ಈ ಕುರಿತು ಒಂದು ಹೋರಾಟಕ್ಕೆ ನಿಮಗೆಲ್ಲ ಸಪೋರ್ಟ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದಲ್ಲದೆ ಈ ಒಂದು ಸೇತುವೆ ನಿರ್ಮಾಣ ಏನು ಈಗ ಸ್ಥಗಿತಗೊಂಡಿದೆ, ಇದ್ರ ಕುರಿತು ನೀವು ಎಲ್ಲ ಭಾಳಷ್ಟು ಹೋರಾಟ ಮಾಡಿದ್ರು. ಯಾವ್ಯಾವ ರೀತಿ ಹೋರಾಟ ಮಾಡಿದ್ರಿ? ಇದಕ್ಕೆ ಯಾಕೆ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತ ಆಗಲಿ ನಿಮ್ಮ ಬಗ್ಗೆ ಸ್ಪಂದಿಸಲಿಲ್ಲ ನಿಮ್ಮ ಹೋರಾಟಕ್ಕೆ? ನಾವು ಪ್ರಥಮವಾಗಿ ಕೆಲಸ ಪ್ರಾರಂಭ ಆದ ಹಿಡಿದು ಕೆಲಸ ನಡೆದಿತ್ತು, ನಾವು ಯಾವುದೇ ಹೋರಾಟ ಮಾಡಲಿಲ್ಲ. ಯಾವಾಗ 7 ವರ್ಷ ಅದು ನಿಂತ ಕೆಲಸ, ಅವಾಗ ಗ್ರಾಮದ ಮುಖಂಡರು 2 ಊರಿನ ಗ್ರಾಮಸ್ಥರು ನನ್ನಲ್ಲಿ ಬಂದು, ಅಲ್ಲ ನೀವು ಎಲ್ಲ ಜಿಲ್ಲಾದೇ ಹೋರಾಟ ಮಾಡ್ತೀರಿ, ಊರ್ದು ಯಾಕೆ ಮಾಡಲಾಗಿರಿ ಅಂದರು. ಇಲ್ಲ ಊರ್ದು ಅಂತಂದಾಗ ಅದು ನಾವು ಒಬ್ಬ ಮಾಡೋಂಥದ್ದು ಕೆಲಸ ಅಲ್ಲ. ಯಾಕೆ ಊರು ವಿಷಯ ಇರೋದ್ರಿಂದ ಮಾಜಿ ಶಾಸಕರೇ ಸೋದರೇ ಊರವರು ಇರೋದ್ರಿಂದ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡೋದಷ್ಟೇ. ಅವರು ಒಂದು ಫೋನ್ ಮಾಡಿ ಕೆಲಸ ಆಗ್ತಾವ, ಅಷ್ಟು ಶಕ್ತಿ ಇದ್ದರೂ ಯಾಕೆ ಸುಮ್ಕೊಂತಾರೆ ಗೊತ್ತಿಲ್ಲ ಅಂತಂದಾಗ, ಇಲ್ಲ ನಾವು ಎಲ್ಲರೂ ಕೂಡಿ ಮಾಡಮ್ಮ ಅವ್ರಿಗೂ ಕರ್ಕೊಂಬರ್ತೀವಿ ಅಂತೇಳಿ ನನ್ನ ಬಲ್ಲಿ ಬಂದಂಥ ಗ್ರಾಮಸ್ಥರು ಇದ್ದಾಗ ನಾವು ಸಮಾನ ಮನಸ್ಕರು ಕೂಡಿ ಪಕ್ಷಾತೀತವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಮೊದಲನೇದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ, ಲೋಕೋಪಯೋಗಿ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, KKD ಸಚಿವ ಅಧ್ಯಕ್ಷರಿಗೆ ಮನವಿ ಕೊಟ್ಟಿವಿ. ಅದು ಮನವಿ ಕೊಟ್ಟ ಮೇಲೆ ಪತ್ರಿಕಾಗೋಷ್ಠಿ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಯಾವುದಕ್ಕೂ ಬಗ್ಗದೆ ಇದ್ದಾಗ ಆ ಒಂದು ಚಳಿಗಾಲ ಇದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವಾಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ತಾನೋ ಅಂತಕ್ಕಂಥ ಉದ್ದೇಶದಿಂದ ಆ ಸಂದರ್ಭದಾಗ ಜಿಲ್ಲಾಧಿಕಾರಿಗಳು ದಿನ ಪ್ರತಿ ಆದೇಶ ಹೊಡಿಸ್ತಿದ್ರು, ಚಳಿಗಾಲವಿರೋದ್ರಿಂದ ಯಾರು ಹೊರಗೆ ಬರಬಾರ್ದು ಅಂತ. ಆದ್ರೆ ನಾವು ಒಳದಂಡಿಗೆ ಮಕ್ಕಂಡು ಅಂತಂದ್ರೆ ಕೂಡ ಸರ್ಕಾರಕ್ಕೆ ಕಿವಿನೂ ಕೇಳಲಿಲ್ಲ, ಕಣ್ಣೂ ತೆರಲಿಲ್ಲ. ಆದ್ರೆ ಆ ಇಡೀ ಜಿಲ್ಲಾ ತುಂಬ ಗೊತ್ತಾಯಿತು, ಎಷ್ಟು ಇಂಥ ಚಳಿಯಾಗಿ ಮಲಗಿದ್ರು ಕೂಡ ಇವ್ರು ಯಾಕೆ ಎಚ್ಚೆತ್ತಾ ಇಲ್ಲ ಸರ್ಕಾರ ಅಂತಕ್ಕಂಥದ್ದೂ ಕೂಡ ಜಿಜ್ಞಾಸೆ ಆಗಿದೆ. ಹಾಗಾಗಿ ಆ ಹೋರಾಟದ ಪ್ರತಿಫಲವಾಗಿ ಕಡೆಗೆ ಏನು ಅಪರ ಜಿಲ್ಲಾಧಿಕಾರಿಗಳು ಬಂದು ಒಂದು ತಿಂಗಳೊಳಗೆ ಇದೆಲ್ಲ ಒಂದು ಏನು ಸಮಸ್ಯೆ ಅದಾವ ಸ್ವಲ್ಪ ತಾತ್ಕಾಲಿಕ, ಅವೆಲ್ಲ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತೀವಿ, ಅದಕ್ಕೆ ಯೋಜನೆ ರೂಪಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬರೆದು ಕೊಟ್ಟಾಗ ನಾವು ಹೋರಾಟ ಹಿಂದಕ್ಕೆ ತಗೊಂಡ್ವಿ. ಹೋರಾಟ ಹಿಂದಕ್ಕೆ ತಗೊಂಡ ಮೇಲೆ
ಕೆಲಸನೂ ಚಾಲೂ ಆಗಲಿಲ್ಲ, ಅದು KM ಕಂಪ್ನಿ ಕಪ್ಪು ಪಟ್ಟಿಗೂ ಸೇರಿಸಲಿಲ್ಲ, ಏನೂ ಮಾಡಲಿಲ್ಲ ಇವ್ರೊಟ್ಟೆ. ಟೋಟಲ್ ಅಧಿಕಾರಿಗಳು KM ಕಂಪ್ನಿಯವ್ರು ಒಂದಿರೋದರಿಂದ ಜನಪ್ರತಿನಿಧಿಗಳಿಗೆ ಅಂಜಿಕೆ ಅವರಿಗಿಲ್ಲ, ಅಧಿಕಾರಿಗಳಿಗೆ. ಹೀಗಾಗಿ ಸಾರ್ವಜನಿಕರಿಗೆ ಏನದಲ್ಲ ತೊಂದರೆ ಆಗ್ಲಕ್ಕತ್ತದ. ಅದ್ರ ಜೊತೆಗೆ ಆ ಹೋರಾಟ ಮಾಡಿದ್ದು ಪ್ರತಿಫಲ ಇಲ್ಲಿ ತನಕ ಅದು 14 ಕೋಟಿ ಬಿಡುಗಡೆ ಮಾಡ್ತೀವಿ ಅಂದರು. ಆದರೆ ಈಗ ಮೊನ್ನೆ ಮಳೆಗೆ ಏನು ಕೊಚ್ಕೊಂಡು ಹೋಗ್ಯಾವ, ಸ್ಲ್ಯಾಬ್ಗಳು ಬಿದ್ದಾವ, ಮತ್ತು ಹೆಚ್ಚಿನ ಬಜೆಟ್ ಬೇಕಾಗ್ತದೆ ಏನನ್ನೋದು ಅಧಿಕಾರಿಗಳ ಒಂದು ಎಸ್ಟಿಮೇಟ್ ಮೇಲೆ ಗೊತ್ತಾಗ್ತದೆ. ಅದನ್ನು ಕೂಡ ಈ ಮುಂದೆ ಮಾಡಬೇಕು. ಒಂದು ವೇಳೆ ಮುಂದೆ ಮಾಡದೇ ಇದ್ದರೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಮಾತ್ರ ಈ ಒಂದು ತಿಂಗಳೊಳಗಾಗಿ ಕೆಲಸ ಚಾಲೂ ಆಗಲಿಲ್ಲ ಅಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ಈಗ ನಮ್ಮ ಬ್ರಿಡ್ಜಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕಚೇರಿ ಏನಿದೆ ಅದು ಕೀಲೇಕೆ ಅವ್ರ ಕಚೇರಿ ಇದ್ದರೆ ನಾನು ನಿರಂತರ ಧರಣಿ ಮಾಡ್ಲಿಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಆಲ್ರೆಡಿ. ಅದು ಮುಂದುವರಿಸ್ತೀನಿ. ಈಗ ಸರ್, ಈಗ ಚಾಮನೂರು ಊರಲ್ಲಿ ಕೇವಲ ಪ್ರಾಥಮಿಕ ಶಾಲೆ ಇದೆ, ಹೌದು, ಪ್ರೈಮರಿ. ಅಲ್ಲಿಂದ ನೂರಾರು ವಿದ್ಯಾರ್ಥಿಗಳು ನಿಮ್ಮ ಒಂದು ಏನು ನರಿಬೋಳ ಗ್ರಾಮದ ಒಂದು ಹೈಸ್ಕೂಲಿಗೆ ಬರ್ತಾರೆ. ಹೌದು, ಈ ಒಂದು ಬೋಟ್ ಮುಖಾಂತರ ಬರ್ತಾರೆ. ಯಾವಾಗ ನದಿ ಒಂದು ಪ್ರವಾಹ ಆಗಿರ್ಬೋದು, ನದಿಯ ಒಂದು ಹರಿವು ಒತ್ತಡ ಹೆಚ್ಚಿದ್ದಾಗ ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರ ಸಂಬಂಧ? ಈಗ ಬಹಳಷ್ಟು ನಾವು ನಿಮ್ಮ ಗ್ರಾಮಕ್ಕೆ ಹೋದಾಗ ಜನರು ಅದೇ ಅಂತ ಇದ್ರು, ಅಲ್ಲಿಯ ಒಂದು ಚಾಮನೂರಿನ ಒಂದು ವಿದ್ಯಾರ್ಥಿಗಳು ಇಲ್ಲಿ ಹೈಸ್ಕೂಲ್ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಇಷ್ಟಾದ್ರೂ ಅವರಿಗೆ ಇದ್ರ ಬಗ್ಗೆ ಅರಿವು ಆಗ್ಲಿಲ್ವಾ? ಹೇಗೆ ಯಾವ್ದೇ ಕೆಲವೊಂದು ಆಸ್ಪತ್ರೆ ಸಮಸ್ಯೆ ಇದ್ರೆ ಈ ರೋಗಿಗಳು ಸುತ್ತಾಕ್ ಬರ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 70-80 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರಿ. ಇಷ್ಟು ಜನರಿಗೆ ಇದು ಒಂದು ಚಿಕ್ಕ ಕೆಲಸ ಜನಪ್ರತಿನಿಧಿಗಳಿಗೆ ಮಾಡಿಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ವಿದ್ಯಾರ್ಥಿಗಳು ನಾಳೆ ನದಿಯಲ್ಲಿ ಏನಾದ್ರು ಬೋಟ್ ಅನಾಹುತ ಆದ್ರೆ ಇದಕ್ಕೆ ಯಾರ ಸಂಬಂಧ? ಅದೇ ಸರ್ ಹೇಳಿದ್ನಲ್ಲ ತಮ್ಗೆ, ವಿದ್ಯಾರ್ಥಿಗಳು ವಿಶೇಷಗಳಿಂದಲ್ಲ ಮಹಿಳಾ ವಿದ್ಯಾರ್ಥಿಗಳು ಹೆಚ್ಚಿನ ಇದಕ್ಕೆ ಸ್ಕೂಲಿಗೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಬೋಟ್ ಇದ್ರೂ ಕೂಡ ಯಾವ ರೀತಿ ಇದೆ ಅಂದ್ರೆ ನದಿ ಪೂರ ದಂಡಿಗೆ ಹೋಗಲ್ಲ ಅದು ಬೋಟು. ಮತ್ತೆ ನದಿಯಿಂದ ಇಳಿದು ಮತ್ತೆ ಮೊಳಕಾಲ್ಮಟ್ಟ ನೀರಾಗೆ ಇವ್ರು ಹೋಗ್ಬೇಕು. ಆ ಸಂದರ್ಭದಲ್ಲಿ ಕಾಲು ಜಾರಿ ಬೀಳ್ಬೋದು, ಅಥವಾ ನೀರನ್ನು ಅರಿವು ತಿಳಿಲಾರ್ದೆ ಈಗ ನದಿ ಬಂದು ನಿಂತಿರ್ತದೆ, ರಾಡಿ ಇರ್ತದೆ, ಇಲ್ಲ ತೆಗ್ ಬಿದ್ದಿರ್ತದೆ. ಯಾರಾದರೂ ಮುಳುಗಿ ಅವ್ರ ಜೀವಕ್ಕೆ ಏನಾದರೂ ಧಕ್ಕೆ ಆದರೆ ಜವಾಬ್ದಾರಿ ಯಾರು? ಜನಪ್ರತಿನಿಧಿಗಳು, ಅಧಿಕಾರಿಗಳು. ಆ ಟೈಮ್ನಾಗ ಆ ಕಪ್ಪು ಚುಕ್ಕೆ ಇವ್ರಿಗೆ ಕೊಡ್ತದೆ. ಹಾಗಾಗಿ ಅದು ಕೂಡಿಸ್ಕೋಬಾರ್ದು ಅನ್ನಂಗಿತ್ತಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ಬೇಕು. ಅವರು ಈಗ ಭಾಳಷ್ಟು ಮಂದಿ ಅಲ್ಲಿ ಹೆಣ್ಮಕ್ಳು ಸಾಲಿ ಬಿಡಿಸ್ಯಾರೆ, ಅಲ್ಲಿ ಪೇರೆಂಟ್ಸು ನದಿಯಾಗ ಹೋಗೋದು ಬರೋದು ಎಲ್ಲಪ್ಪ ಅಂತೇಳಿ. ಅಂದ್ರೆ ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಈ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಲ್ಲಾಗ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಯಾವ ರೀತಿ ಜನರಿಗೆ ಶಾಪ ಆಗ್ತಿರ್ಬೇಕು ಅನ್ನೋದು ತಮಗೆ ಗಮನಕ್ಕೆ ಬಂದಿರ್ಬೇಕು ಮನೆ ನರಬಳಿಗೆ ಹೋದಾಗ. ಹಾಗಾಗಿ ಮುಂದಿನ ದಿನಗಳೆಲ್ಲಾದರೂ ಜನತೆಯ ಕಲ್ಯಾಣ ದೃಷ್ಟಿಯಿಂದ, ಜನತೆಯ ಅಭಿವೃದ್ಧಿ ದೃಷ್ಟಿಯಿಂದ, ಜನತೆಯ ವಿದ್ಯಾಭ್ಯಾಸ ದೃಷ್ಟಿಯಿಂದ ಮತ್ತು ಜನತೆಗೆ ಓಡಾಡ್ಲಿಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಯೋಚನೆ ಮಾಡಿ ಕೆಲಸ ಮಾಡಿರಿ. ನಿಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಕಡೆಯದಾಗಿ ನಾನು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಎಚ್ಚರ ಕೊಡ್ತಾ ಇದ್ದೇನೆ. ಈಗ ಇಷ್ಟೆಲ್ಲ ವಿಚಾರ ನಾವು ಚರ್ಚೆ ಮಾಡಿದ್ದೀವಿ ಸರ್. ಇವಾಗ ಕೊನೆಯದಾಗಿ ಏನಾಗಬೇಕಂತೀರಾ ಈ ಒಂದು ಬ್ರಿಡ್ಜ್ ಬಗ್ಗೆ? ಯಾಕೆ ಆಗ್ತಾ ಇಲ್ಲ ಅಂತ ನೀವು ಹೇಳಿದ್ದೀರಾ. ಕೊನೆಯದಾಗಿ ಈ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭವಾಗಬೇಕು, ಯಾವ ರೀತಿ ಆಗಬೇಕು? ಕೊನೆಯದಾಗಿ ನೀವು ರಾಜಕೀಯ ಅಂದರೆ ಅಜಯ್ ಸಿಂಗ್ ಅವರಿಗಾಗಿರ್ಬೋದು ಅಥವಾ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗಾಗಿರ್ಬೋದು ಏನು ಹೇಳಕ್ಕೆ ಬಯಸ್ತೀರಾ ಈ ಬ್ರಿಡ್ಜ್ ಬಗ್ಗೆ? ಇಲ್ಲಿವರೆಗೂ ಹೇಳಿದಂತೆ ಈ ಕಟ್ಟ ಕಡೆಯದಾಗ ಹೇಳ್ಬೇಕಂತಂದರೆ, ಮೊದಲನೇದಾಗಿ ಆ ಬ್ರಿಡ್ಜ್ ಏನು ಸೇತುವೆ ಈಗ ಕೊಚ್ಕೊಂಡು ಹೋಗ್ಯದ, ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಅದು 1 ತಿಂಗಳೊಳಗಾಗಿ. ಅದು ಬ್ರಿಡ್ಜ್ ಕಾಮಗಾರಿ ಯಾಕಾಯಿತು, ಕಳಪೆ ಕಾಮಗಾರಿ ಆಸರಕ್ಕೆ ಸ್ಲ್ಯಾಬ್ಗಳು ಬಿದ್ದವೇನು? ಯಾಕಂದ್ರೆ ತಾವು ಗಮನಿಸಿರ್ಬೋದು, 100 ಕ್ವಿಂಟಲ್ ಇರ್ಬೋದು, ಅಂಥವು ಇಟ್ಟಂಗೆ ಉಳಿದಂಗೆ ಉಳ್ಯಾವ ಅಂತಂದಾಗ ಕಳಪೆ ಕಾಮಗಾರಿ ಇದು ಒಂದನೇದ್ದು. ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಆ ತನಿಖೆ ಜೊತೆಗೇನೆ KM ಕಂಪ್ನಿ ಅದು ಕಳಪೆ ಕಾಮಗಾರಿ ಆದ್ರೂ ಕಪ್ಪು ಪಟ್ಟಿ ಸೇರಿಸ್ಬೇಕು. ಇಲ್ಲಾಂದ್ರೆ ಇಷ್ಟು ದಿವಸ ಸರ್ಕಾರದ ದುಡ್ಡನ್ನು ಬಿಲ್ ಎತ್ಕೊಂಡು 7 ವರ್ಷ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದ ಒಂದು ಉದ್ದೇಶದಿಂದ, ಕಾಮಗಾರಿ ಪೂರ್ಣಗೊಳಿಸಿದ ಉದ್ದೇಶದಿಂದ ಅದನ್ನು ಕಪ್ಪು ಪಟ್ಟಿಗೆ ಸೇರಿಸಲೇಬೇಕು. ಯಾಕಂದ್ರೆ 3 ವರ್ಷನಾಗ ಮಾಡ್ತೀನಿ ಅಂತ ಹೇಳಿದ್ದು 7 ವರ್ಷ ಆದರೂ ಪೂರ್ಣಗೊಳಿಸಿಲ್ಲ, 9 ವರ್ಷ ಆದರೂ ಅದು ಅವ್ರದ್ದು ನಿರ್ಲಕ್ಷ್ಯ. ಅದು ಕಪ್ಪು ಪಟ್ಟಿಗೆ ಸೇರಿಸಲೇಬೇಕು. ಅದ್ರ ಜೊತೆಗೆ ಶೀಘ್ರದಲ್ಲಿ ಬೇರೆ ಕಂಪನಿಯವರ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಬೇಕು. ಮತ್ತು ಹೆಚ್ಚಿನ ಅನುದಾನ ಏನು 14 ಕೋಟಿ ಕೊಡ್ತೀವಿ ಅಂದಿದ್ರು, ಅದ್ರ ಮೇಲೆ ಆಗ್ತಾ ಇನ್ನೂ ಹೆಚ್ಚಿನ ಅನುದಾನ ಬೇಕಾದ ಅನ್ನೋದು ಕೂಡ ಒಂದು ವರದಿ ತಯಾರಿಸಿ ಶೀಘ್ರದಲ್ಲೇ ಸರ್ಕಾರಕ್ಕೆ ಸಲ್ಲಿಸಿ ಒಟ್ಟಿನಲ್ಲಿ ಟೋಟಲ್ 1 ತಿಂಗಳೊಳಗೆ ಕಾಮಗಾರಿ ಪ್ರಾರಂಭ ಮಾಡಬೇಕು. ಮಾಡದೇ ಇದ್ದರೆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಜೊತೆಗೆ ನಾನು
ಏನು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಕಚೇರಿ ಹಾಕಿ ಕೀಲಿ ಹಾಕಿ ಹೋರಾಟ ಪ್ರಾರಂಭ ಮಾಡೋದು ನಿಶ್ಚಿತ. ಅವಾಗ ಕೀಲಿ ಹಾಕಿ ನಾವು ಹೋರಾಟಕ್ಕೆ ಕುಂತೀವಿ ಅಂದ್ರೆ ಅವಾಗ ಹೋರಾಟ ಯಾರು ಭರವಸೆಗೂ ನೀಡಲ್ಲ, ಇಲ್ಲಿ ಕೆಲಸ ಚಾಲು ಆಗ್ಬೇಕು ಹೇಳ್ತೀವಿ. ಮತ್ತು ಜೈಲಿಗೆ ಹೋಗ್ಲಕ್ಕೂ ನಾವು ಗ್ರಾಮಸ್ಥರು ಸಿದ್ಧರಾಗಿ ನಿಂತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು KKRDB ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತೇನೆ. ಕೆಲಸ ಬೇಗ ಪ್ರಾರಂಭ ಮಾಡಿಸಿ, ಇಲ್ಲ ಹೋರಾಟ ಎದುರಿಸಿ. ಇಷ್ಟೊತ್ತು ನಮ್ಮ SSV TV ನ್ಯೂಸ್ ಚಾನಲ್ಗೆ ಏನು ಒಂದು ಜಾಮನೂರು ಮತ್ತೆ ನರಬೋಳ್ ಸೇತುವೆ ಏನು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೇತುವೆ ಕುರಿತು ಸಮಗ್ರ ಒಂದು ಮಾಹಿತಿ ಹಂಚಿಕೊಂಡಂತ ನಮ್ಮ MS ಪಾಟೀಲ್ ನರಬೋಳ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಈಗ ಏನು ಜಾಮನೂರು ಮತ್ತೆ ನರಬೋಳ್ ಸೇತುವೆ ಎಲ್ಲ ಒಂದು ಯಾವ ರೀತಿಯಾದಂತ ಕಳಪೆ ಕಾಮಗಾರಿ ಆಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಬರ್ತಾ ಇದೆ. ಅದಲ್ಲದೆ ಒಂದು ದಿಗ್ಗಜರಾದಂತ ಅಜಯ್ ಸಿಂಗ್ ಅವರು ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಈ ಒಂದು ಸೇತುವೆಯ ಕಾಮಗಾರಿ ಪುನರಾರಂಭವಾಗುವ ಮೂಲಕ ಇವು ಜನರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ಕೆಲಸ ಕೂಡ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಾವು SSV ಟಿವಿಯಿಂದ ಈ ಕಾಮಗಾರಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುವ ಮೂಲಕ ಏನು ನರಬೋಳಿ ಹಾಗೆ ಜಾಮನೂರು ಈ ಒಂದು ಸುತ್ತಮುತ್ತಲಿನ 10 ಗ್ರಾಮಗಳಿಗೆ ಅನುಕೂಲ ಆಗಲಿ, ಅದಲ್ಲದೆ ಏನು ಒಂದು ಜವರ್ಗಿ ಹಾಗೂ ಚಿತ್ತಾಪುರ್ ಏನು ಸಂಪರ್ಕ ಕಲ್ಪಿಸುವ ಒಂದು ಸೇತುವೆ ಕಂಪ್ಲೀಟ್ ಆಗುವ ಮೂಲಕ ಜನರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ SSV ಟಿವಿ ಒಂದು ಆಶಯವಾಗಿದೆ.